ಬಸ್ಸರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಿನ್ನೆಷ್ಟಕ್ಕೆ ಅಂದ್ರೆ ಪ್ರೊ ಕಬಡ್ಡಿ ಲೀಗ್ನ ನಮ್ಮ ಬೆಂಗಳೂರು ಬುಲ್ಸ್ನ ಹೊಸ ಹೆಡ್ ಕೋಚ್ ಆಗಿರುವಂಥ BC ರಮೇಶ್ ಅವರ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಇತ್ತು. ಅವರು ಬುಲ್ಸ್ ಪರವಾಗಿ ಏನೇನೆಲ್ಲ ಹೇಳಿದ್ರು, ಅದೇ ರೀತಿಯಾಗಿ ಹಳೆ ಕೋಚ್ ಬಗ್ಗೆನೂ ಕೂಡ ಒಂದೆರಡು ಮಾತುಗಳನ್ನ ಆಟಾಡಿದ್ದಾರೆ BC ರಮೇಶ್ ಅವರು. ಅಫಿಷಿಯಲ್ ಆಗಿ ಇವಾಗ ಕನ್ಫರ್ಮ್ ಆಗಿರುವಂಥ ಬೆಂಗಳೂರು ಬುಲ್ಸ್ನ ಅಫಿಷಿಯಲ್ ಕೋಚ್ ಆಗಿ BC ರಮೇಶ್ ಅವರಾಗಿದ್ರು. ಅವರ ಇಂಟರ್ವ್ಯೂ ಯಾವ ರೀತಿ ಇತ್ತು, ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇರೋ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಬನ್ನಿ ಶುರು ಮಾಡೋಣ. ಮೊದಲೇದಾಗಿ ಅವರು BC ರಮೇಶ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಎಸ್, ಇಂಟರ್ವ್ಯೂನಲ್ಲಿ ನಿನ್ನೆ ನನ್ನ ಪ್ರಕಾರ ಇಂಟರ್ವ್ಯೂ ಆಗಿತ್ತು BC ರಮೇಶ್ ಅವ್ರದ್ದು. ಆ ಸಂದರ್ಶನದಲ್ಲಿ ಹೇಳಿರೋದೇನಪ್ಪ ಅಂತ ಹೇಳಿದ್ರೆ, ಹೇಗಿದೆ ಅಂತೆಲ್ಲ ಪ್ರೆಸ್ ಅವರೇನು ಕೇಳಿದಾಗ BC ರಮೇಶ್ ಅವರು ಹೇಳಿದಷ್ಟೇ, ಯಾವ ರೀತಿ ಇರುವಂಥ ಟೀಮ್ನ ಈ ಒಂದು ಬೆಂಗಳೂರು ಬುಲ್ಸ್ ನಮ್ಮ ಟೀಮ್ ಆಗಿರೋದ್ರಿಂದ, BC ರಮೇಶ್ ಅವರು ಕೂಡ ನಮ್ಮ ಕನ್ನಡಿಗರೇ ಆಗಿರೋದ್ರಿಂದ, ಅವರು ಮೇನ್ ಆಗಿ ಈ ನಮ್ಮ ಬೆಂಗಳೂರು ಬುಲ್ಸ್ನ ಟೀಮ್ನ ಒಂದು ಸೀಸನ್ 6 ಅಲ್ಲಿ ನನ್ನ ಪ್ರಕಾರ ಇವರು, ಅದೇ ರೀತಿಯಾಗಿ ರಣಬೀರ್ ಸಿಂಗ್ ಶರಾವತ್ ಅವರು ಕೂಡ ಇಬ್ರು ಕೂಡ ಕೋಚರ್ ಆಗಿದ್ರು. ಈ BC ರಮೇಶ್ ಅವರು ರಣಬೀರ್ ಸಿಂಗ್ ಅವರ ಶರಾವತ್ ಅವರ ಅಂದ್ರೆ ಕೆಳಗಡೆ ಇರುವಂತ ಕೋಚ್ ಆಗಿ ಇದ್ರು ಅಂತ ಎಲ್ಲರ ಭಾವನೆಯಲ್ಲಿತ್ತು. ಆದ್ರೆ ನಿನ್ನೆ BC ರಮೇಶ್ ಅವರು ಒಂದು ಸಂದರ್ಶನವನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. BC ರಮೇಶ್ ಅವರು ಅದೇ ರೀತಿಯಾಗಿ ಈ ಮೊದಲ ನಮ್ಮ ಬೆಂಗಳೂರು ಬಸ್ನ ಕೋಚ್ ಅವರು, ಅವರಿಬ್ರು ಕೂಡ ಒಂದೇ ಕ್ಯಾಟಗರಿಲಿ ಅಂದ್ರೆ ಒಂದೇ ಟೀಮ್ನ ಹೆಡ್ ಕೋಚ್ ಆಗಿದ್ರಂತೆ. ಸ್ವಲ್ಪ ಅವರಿಗೆ ಸೀನಿಯರ್ಸ್ ಕ್ಯಾಟಗರಿ ಹೆಚ್ಚಿರೋದ್ರಿಂದ BC ರಮೇಶ್ ಅವರು ಅಂದ್ರೆ ಕೆಳಗಡೆ ಇಟ್ಕೊಂಡು ಕೋಚಿಂಗ್ ಅಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ನ ಮಾಡದೆ ಪ್ಲೇಯರ್ಸ್ಗಳಿಗೂ ಕೂಡ ಕೋಚಿಂಗ್ ಟೆಕ್ನಿಕ್ಗಳನ್ನ, ಅದೇ ರೀತಿಯಾಗಿ ಸ್ಕಿಲ್ಸ್ಗಳನ್ನ ಇವರು ಕೂಡ ಪ್ರೊವೈಡ್ ಮಾಡ್ತಾ ಇದ್ರು. ಅದರಿಂದ ಅಂತೂ ಬೆಂಗಳೂರು ಬುಲ್ಸ್ ಸೀಸನ್ 6 ಅಲ್ಲಂತೂ ನಮ್ಮ ಬೆಂಗಳೂರು ಬುಲ್ಸ್ ಕಪ್ನ ತೆಗೆದುಕೊಂಡು ಬಂತು. ಆದ್ರೆ ಅವಾಗ BC ರಮೇಶ್ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಟೀಮ್ನ ಸ್ಟ್ರಾಂಗೆಸ್ಟ್ ಟೀಮ್ ಮಾಡ್ಲಿಕ್ಕೆ ಈ ಬಾರಿ ಕೂಡ ನಾನು ಇರೋದ್ರಿಂದ, ಈ ಟೀಮ್ನ ಈಸಿಯಾಗಿ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ನಾನು ಮಾಡೇ ಮಾಡ್ತೇನೆ ಅಂತ ಇವಾಗ BC ರಮೇಶ್ ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಪ್ಲೇಯರ್ಸ್ಗಳನ್ನ ತೆಗೆದುಕೊಳ್ಬೇಕು, ಅದೇ ರೀತಿಯಾಗಿ ಯಾವ ರೀತಿಗಳು ಮೂವ್ ಆನ್ ಮಾಡಬೇಕು ಬೆಂಗಳೂರು ಬುಲ್ಸ್ನ ಅನ್ನೋದನ್ನು ಕೂಡ ನಾನು ಇವಾಗ ರಣಬೀರ್ ಸಿಂಗ್ ಶರಾವತ್ ಅವರು ಏನು ಇವಾಗ ರಿಸೈನ್ ಮಾಡಿದ್ದಾರೆ, ಅವರಿಂದ ನಾನು ಸಿಕ್ಕಾಪಟ್ಟೆ ಕಲ್ತ್ಕೊಳ್ತೇನೆ. ಸೀನಿಯರ್ಸ್ಗಳ ಕ್ಯಾಟಗರಿ ಆಗಿರೋದ್ರಿಂದ ಸೀನಿಯರ್ಸ್ಗಳ ಥಾಟ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇವಾಗ BC ರಮೇಶ್ ಅವರು ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತೆ ಬೆಂಗಳೂರು ಬುಲ್ಸ್ ಮೇನ್ ಆಗಿ ಎಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್, ಡಿಫೆನ್ಸಿವ್ ಅಲ್ಲಂತೂ ಒಂದು 4 ರಿಂದ 5 ವರ್ಷಗಳ ಕಾಲ ಅಂತೂ ಸಿಕ್ಕಾಪಟ್ಟೆ ವೀಕ್ ಇತ್ತು. ಇವಾಗ ಅದೆಲ್ಲವನ್ನ BC ರಮೇಶ್ ಅವರು ತಾನು ಕರೆಕ್ಟಾಗಿ ಮಾಡಿಕೊಂಡು, ಮೇನ್ ಏನಪ್ಪ ಅಂತ ಹೇಳಿದ್ರೆ, ಕೊನೆಯ ತನಕ ಈ ಟೀಮ್ನ ಕೈ ಬಿಡಲ್ಲ ಅಂತ ಇವಾಗ BC ರಮೇಶ್ ಅವರು ಒಂದು ಕ್ಲಾರಿಟಿನ ಕೂಡ ಕೊಟ್ಟಿದ್ದಾರೆ. ತನ್ನ ಹತ್ರ ಆಗುವವರೆಗೂ ಕೂಡ ತಾನು ಈ ಟೀಮ್ನ ಹೆಡ್ ಕೋಚ್ ಆಗಿ ಮುಂದುವರಿತೇನೆ, ಬೇರೆ ಯಾವ ಟೀಮ್ಗೂ ಹೋಗಲ್ಲ ಅಂತ BC ರಮೇಶ್ ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ಸೀಸನ್ 6 ಅಲ್ಲೂ ಅಷ್ಟೇ ರಣಬೀರ್ ಸಿಂಗ್ ಶರಾವತ್ ಏನಾದರೂ ಅವಾಗಲೇ ರಿಸೈನ್ ಆಗಿದ್ದು, BC ರಮೇಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಬಿಡುವುದಿಲ್ಲಾಗಿತ್ತು ಅಂತ ಅನ್ನಿಸ್ತಾ ಇದೆ. ಆದರೆ ಇವಾಗ ಇವರು ರಿಸೈನ್ ಆದ್ರು, ಇವಾಗ ಅವರು BC ರಮೇಶ್ ಅವರು ಪುನೇರಿಪಲ್ಟನ್ನಿಂದ ಇವಾಗ ಬೆಂಗಳೂರು ಬುಲ್ಸ್ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ರೀತಿ ಸ್ವಲ್ಪ ಆಟಿಟ್ಯೂಡ್ ಇದೆ BC ರಮೇಶ್ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ. ಅವ್ರು ಹೇಳುವ ರೀತಿ, ರಣಬೀರ್ ಸಿಂಗ್ ಶರಾವತ್ ಅವ್ರ ಮೇಲೆ ಇರುವಂತ ಒಂದೆರಡು ಮಾತನ್ನ ಆಟಾಡಿರುವಂಥ ರೀತಿಗಳೆಲ್ಲ ನೋಡ್ತಾ ಇದ್ರೆ ಇಂಟರ್ವ್ಯೂನಲ್ಲಿ, ಸ್ವಲ್ಪ ಅವ್ರ ಮೇಲೆ ಕೋಪ ಇದೆ, ಅಥವಾ BC ರಮೇಶ್ ಅವ್ರಿಗೆ ಸ್ವಲ್ಪ ಗರ್ವ ಇದೆ ಅಂತ ಅನ್ನಿಸ್ತಾ ಇದೆ ಇಂಟರ್ವ್ಯೂನಲ್ಲಿ ಕರೆಕ್ಟಾಗಿ ನೋಡ್ತಾ ಇದ್ರೆ. ನೋಡೋಣ, BC ರಮೇಶ್ ಅವರು ಇವಾಗ ಇಂಟರ್ವ್ಯೂನಲ್ಲಿ ಕೊಟ್ಟಿರುವಂಥ ಕ್ಲಾರಿಟಿಗಳ ಪ್ರಕಾರ ಈ ಬಾರಿ ಒಳ್ಳೆ ತಂಡವನ್ನು ಡಿಕ್ಲೇರ್ ಮಾಡಿಕೊಂಡು, ಒಳ್ಳೆ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿಕೊಂಡು, ಒಳ್ಳೆ ಸಾಲಿಡ್ ಟೀಮ್ನ ಮಾಡ್ತೇವೆ ಅಂತ ಇವಾಗ ಭರವಸೆನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ BC ರಮೇಶ್ ಅವರು. ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು BC ರಮೇಶ್ ಅವರು PKLನ ಬೆಂಗಳೂರು ಬುಲ್ಸ್ನ ಕೋಚ್ ಆಗಿ ಯಾವ ರೀತಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. PKL IPL ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.